ತಲೆ ತುಂಬ ಮನಸ್ಸಿನ ತುಂಬ ನೆನಪು ತುಂಬಿಕೊಂಡು ಬಂದಂಗ. ಮುಂದಿನ ವರ್ಷಕ್ಕೆ ನಾನು SSLC ಮುಗಿಸಿ 50 ವರ್ಷ ಆಯ್ತು. 50 ವರ್ಷ ಆಯ್ತು ಅಂತ ಅನ್ಸೇವತ್ತು. ಮನೆ SSLC ಪಾಸ್ ಆದಂಗೆ ಅನಿಸ್ತದೆ. ನಾಡಗೇರ್ ಮಾಸ್ತರ್ ರೂಮ್ ನೆನಪಾಗ್ತದೆ ಅಲ್ಲಿ ಹೋದಾಗ. ಖರೆ ಹೇಳ್ಬೇಕಂದ್ರೆ ನಾಡಗೇರ್ ಮಾಸ್ತರ್ ಮೊದಲು ನೋಡಿದಾಗ ನಮಗೆ ಹೆದರಿಕೆ ಬರ್ತಿತ್ತು, ಸ್ವಲ್ಪ ಪರಿಚಯ ಆದ್ಮೇಲೆ ಗೌರವ ಬರ್ತಿತ್ತು, ಆಮೇಲೆ ಪ್ರೀತಿ ಬರ್ತಿತ್ತು. ಇನ್ ದ್ಯಾಟ್ ಆರ್ಡರ್. ಮೊದಲು ಹೆದರಿಕೆ. ಅವರು ಸೀರಿಯಸ್ ಎಷ್ಟು ಇರ್ತಿದ್ರು ಒಂದೊಂದ್ಸಲ ಅಂದ್ರೆ ಅವ್ರು ಜೋಕ್ ಮಾಡಿದ್ರು ನಮಗೆ ಸೀರಿಯಸ್ ನಗಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ನನಗೊಂದು ನೆನಪದ, ಕ್ಲಾಸ್ದಾಗ ಒಂದು ಸಣ್ಣ ಎಸೆ ಬರ್ಸಿದ್ರು. ನಾವು 9th ಇದ್ದಾಗ ಬರ್ದಾಗ ನಾನು ಮೊದಲನೇ ಸಾಲಿನಾಗ ಬರ್ದಿದ್ದೆ, ದರ್ ವಾಸ್ ಎ ಪೂರ್ ಟೀಚರ್ ಅಂತ ಶುರು ಮಾಡಿದ್ದೆ. ಹತ್ರ ಬಂದ್ರು, ನೀ ಗ್ರಾಮರ್ ಸರಿಯಾಗಿ ಕಲ್ತಿಲ್ಲ ಹೌದಲ್ ನೀ ಅಂದ್ರು. ಯಾಕ್ರಿ ಸರ್ ಅಂದೆ. ಐ ಟೋಲ್ಡ್ ಯು ನಾಟ್ ಟು ಯೂಸ್ ಟು ಅಡ್ಜೆಕ್ಟಿವ್ಸ್ ಟುಗೆದರ್ ಅಂದ್ರು. ಅದು ನಾ ಎಲ್ಲಿ ಯೂಸ್ ಮಾಡಿದ್ರಿ ಸೂಟ್ ಅಡ್ಜೆಕ್ಟಿವ್ಸ್ ಅಂದೆ. ಮತ್ತೇನ್ ಬರ್ದಿ ನೀನು? ದೇರ್ ವಾಸ್ ಎ ಪೂರ್ ಟೀಚರ್ ಅಂತ ಬರ್ದಿ. ಟೀಚರ್ ಅಂದ್ರೆ ಪೂರ್, ಮತ್ತೇನ್ ಪೂರ್ ಟೀಚರ್ ಅಂದ್ರು. ನನಗೆ ಮೊದಲು ನಗಬೇಕಂತ ಗೊತ್ತಾಗ್ಲಿಲ್ಲ, ತಪ್ಪಾಗ್ತೇನೋ ಅಂತ ಹೇಳಿ. ನಗೋ ಅಂತಂದ್ರು. ಅಂದ್ರೆ ಸರ್ ಹೇಗಿದ್ರು ಅಂದ್ರೆ ಅವ್ರನ್ನ ಹೊಂದ್ಕೋಬೇಕಾದ ಒಂದು ಟೈಮ್ ತಗೋತಿತ್ತು. ಆದ್ರೆ ಅವ್ರ ಹತ್ರ ಹೋದಾಗ ಅವ್ರ ಪ್ರೀತಿ ಗೊತ್ತಾಗೋದು. ಎಷ್ಟು ಪ್ರೀತಿಯಿಂದ ಕ್ಲಾಸ್ನಾಗ ಪಾಠ ಮಾಡೋರು. ಪಾಠ ಮಾಡಿದ ಪ್ರತಿಯೊಂದು ಪಾಠದೊಳಗೊಂದು ಮೌಲ್ಯ ಇರೋದು. ನಾನು ಒಂದು ಒಳ್ಳೆ ಪಾಠ ಸರ್ ಕಡೆಯಿಂದ ಕಲ್ತದಂದ್ರೆ ಪಾಠಕ್ಕೋಸ್ಕರ ಮೌಲ್ಯ ಅಲ್ಲ, ಮೌಲ್ಯಕ್ಕೋಸ್ಕರ ಪಾಠ ಅಂತ. ಸಾಮಾನ್ಯ ನಾವೇನ್ ಮಾಡ್ತೀವಿ, ಇಡೀ ಪಾಠ ಮಾಡಿ ಈ ಪಾಠದ ಮೌಲ್ಯ ಏನಪ್ಪಾ ಅಂತ ಕಡೆಗೆ ಹೇಳುವಂಥದ್ದು. ಆದ್ರೆ ಅವ್ರು ಹೇಳೋ ರೀತಿನೇ ಬೇರೆದಿತ್ತು. ಆ ಮೌಲ್ಯಗಳನ್ನು ಹೇಳಿ ಅದ್ರ ಬಗ್ಗೆ ಉದಾಹರಣೆ ಕೊಟ್ಟು ಒಂದೆರಡು ಕತೆ ಹೇಳಿ ವಾತಾವರಣ ಸೃಷ್ಟಿ ಮಾಡಿ, ನೋಡ ಈ ಮೌಲ್ಯ ಹೇಳಲಿಕ್ಕೆ ಈ ಪಾಠ ಇಟ್ಟಾರ ಅಂತ ಹೇಳ್ಬೇಕು. ಐ ನೌ ಲರ್ನ್ ಇಸ್ ದ ಬೆಸ್ಟ್ ವೇ ಆಫ್ ಟೀಚಿಂಗ್ ವ್ಯಾಲ್ಯೂಸ್ ಟು ಪೀಪಲ್. ಮೌಲ್ಯಗಳನ್ನ ಒಂದು ಕಡೆ ಕಲ್ತದ್ದು ನಾನು ಅಡಿಗೇರ್ ಸರ್ ಕಡೆಯಿಂದ ಅಂದ್ರೆ, ಮೌಲ್ಯಗಳನ್ನ ಮಾತಾಡಿ ಕಲಿಸ್ಲಿಕ್ಕೆ ಆಗುದಿಲ್ಲ, ಭಾಷಣ ಮಾಡಿ ತಿಳಿಸ್ಲಿಕ್ಕೆ ಆಗುದಿಲ್ಲ, ಆರ್ಟಿಕಲ್ ಬರೆದು ಕಲಿಸ್ಲಿಕ್ಕೆ ಆಗುದಿಲ್ಲ. ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಹಾದಿಲ್ಲ. ಯಾಕೆ ನಾಡಗೇರ್ ಮಾಸ್ತರ್ 50 ವರ್ಷ ನೆನೆಸ್ಕೋತೀವಿ ಅಂದ್ರೆ ಅವ್ರು ಹೆಂಗ್ ಮಾತಾಡಿದ್ರು ಹಂಗೆ ನಡೆದ್ರು. ಅದಕ್ಕೊಂದು ಮೌಲ್ಯದ ಪ್ರತಿಬಿಂಬ ಆಗಿ ನಿಂತ್ಕೊಂಡಾರ ಮುಂದೆ. ಇಲ್ದಿದ್ರೆ ಯಾಕೆ ನಾವು ದೂರಿಂದ ಓಡಿ ಬರ್ಬೇಕು? ನಾಡಗೇರ್ ಸರ್ ಬರ್ತ್ ಸೆಂಟರಿ ಅಂತ ಯಾಕೆ ಬರ್ಬೇಕು? ಒಂದ್ ಮಾತು ನಮಗೆಲ್ಲ ಗೊತ್ತಾಗ್ತದೆ ಸ್ನೇಹಿತರೆ, ವರ್ಷ ಕಳೆದಂಗ ಮಾರಿ ಮಸಕ್ ಹಾಕೋತ್ ಹೋಗ್ತದ, ನೆನಪು ಮಂಕ್ ಹಾಕೋತ್ ಹೋಗ್ತದ, ಹೆಸರು ಮರ್ತು ಹೋಗ್ತಾವ. ಆದ್ರೆ ಕೆಲವರು ಜನರ ಹೆಸರು ದಿವಸ ಹೋದಂಗೆ ಹೆಚ್ಚು ಪ್ರಕಾರ ಹಾಕೋತ್ ಹೋಗ್ತದೆ, ಹೆಚ್ಚು ಪ್ರಚಾರ ಹಾಕೋತ್ ಹೋಗ್ತದೆ. ಬಹಳ ಅಪರೂಪಕ್ಕೆ ನೋಡ್ರಿ ಹೆಂಗದ. ವಿವೇಕಾನಂದರು ಬದುಕಿದ್ದಾಗ ಅವ್ರು ಎಷ್ಟು ಮಂದಿ ಮೆಚ್ಚಿಕೊತಿದ್ರು, ಅದ್ರ ಲಕ್ಷಪಟ್ಟು ಮಂದಿ ಹೆಚ್ಚು ಮೆಚ್ಚಿಕೊತಾರೆ. ಇವತ್ತು 1902ನೇ ಇಸ್ವಿ ಜುಲೈ 4ಕ್ಕೆ ವಿವೇಕಾನಂದ ದೇಹ ಬಿಟ್ಟಾಗ ಎಷ್ಟು ಜನ ಮೆಚ್ಚಿಕೊಂಡಿದ್ರು ವಿವೇಕಾನಂದರನ್ನ, ಅವ್ರು ಲಕ್ಷಪಟ್ಟು ಮಂದಿ ಇವತ್ತು ಮೆಚ್ಚಿಕೊತಾರೆ. ಗಾಂಧಿ 48ನೇ ಇಸ್ವಿಗೆ ಎಷ್ಟು ಮಂದಿ ಮೆಚ್ಚಿಕೊತಿದ್ರು, ಅದ್ರ 1000 ಪಟ್ಟು ಮಂದಿ ಇವತ್ತು ಮೆಚ್ಚಿಕೊತಾರೆ. ಯಾಕಂದ್ರೆ ಕೆಲವರು ಪ್ರಭೆಗಳು ಹೆಚ್ಚು ಹಾಕೋತ್ ಹೋಗ್ತಾವ, ನೆನಪು ಹೆಚ್ಚು ಗಾಢ ಹಾಕೋತ್ ಹೋಗ್ತಾವ. ಯಾವ ಮಂದಿದ ಗಾಢ ಆಗ್ತದಂದ್ರೆ ಯಾರು ಮೌಲ್ಯವಂತರಾಗಿ ಬದುಕಿದ್ರು ಅವರ ಹೆಸರು ಹೆಚ್ಚು ಪ್ರಕಾರ ಹಾಕೋತ್ ಹೋಗ್ತದೆ. ಬಹುಶಃ ನನಗೆ ಅನಿಸ್ತದ, ಇನ್ ಬರ್ಬರ್ತ ನಾಡಗೇರ್ ಸರ್ ಬಗ್ಗೆ ನಮ್ಮಂತವ್ರು ಮಾತಾಡಿದಾಗ, ಅವ್ರ ಶಿಷ್ಯರೆಲ್ಲ ಹೇಳಿದಾಗ ಅನಿಸ್ತದ, ಇಂಥ ಟೀಚರ್ ಇದ್ರಲ್ಲಪ್ಪ ಅನಿಸ್ತದ. ಆದ್ರೆ ನೆನಪದ ನನಗ ಕ್ಲಾಸ್ ಮುಗಿಬೇಕಾದ್ರೆ SSLC ಪಾಠ ಮುಗಿಬೇಕಾದ್ರೆ ಒಂದೆರಡು ಕ್ಲಾಸ್ ತಗೊಂಡ್ರು. ದೇಶಕ್ಕೆ ಏನ್ರ ಮಾಡ್ರು ಅನ್ನೋ ಕ್ಲಾಸ್ ಮುಗಿಬೇಕಾದ್ರೆ ಅವ್ರು ಹೇಳೋ ಧ್ವನಿ ಒಳಗೆ ಎಷ್ಟು ಪ್ರಾಮಾಣಿಕತೆ ಇತ್ತಂದ್ರೆ, SSLC ಮುಗಿದ ಕೂಡಲೇ ಅವನು 12 ಮಂದಿ ನಾವು ಅವ್ರ ಚೇಂಬರಿಗೆ ಹೋದ್ವಿ. ಸರ್ ನೀವು ಪ್ರತಿ ಸಲ ದೇಶಕ್ಕೆ ಏನಾರು ಮಾಡ್ರಿ ಅಂತ ಏನ್ ಮಾಡ್ಬೇಕು ಸರ್ ನಾವ್ ಹೇಳ್ರಿ ಸರ್ ಅಂತ. ಅವ್ರು ಹೇಳಿದ ಮಾತದಲ್ಲ ನಾನು ಎಂದೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ನಕ್ಕು ಬಿಟ್ಟು ಹೌದಲ್ಲ, ಏನ್ ಬಹಳ ದೊಡ್ಡದು ಮಾಡೋದು ಬೇಡ್ರಪ್ಪ. ನಿಮಗೆ ಯಾವುದೋ ಒಂದು ಕೆಲಸ ಭಗವಂತ ಕೊಡ್ತಾನ, ಕಲ್ತ ಮೇಲೆ ಆ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ರಿ, ಅದಕ್ಕಿಂತ ದೇಶ ಸೇವೆ ಬೇರೆ ಯಾವುದಿಲ್ಲ ಅಂದ್ರೆ. ಇದಕ್ಕಿಂತ ಸಿಂಪಲ್ ಆಗಿ ಹೇಳಿಕ್ ಸಾಧ್ಯ ಇಲ್ಲ. ಯಾವುದೇ ಕೆಲಸ ಮಾಡ್ರಿ ಪ್ರಾಮಾಣಿಕವಾಗಿ ಮಾಡ್ರಿ ಅಂತ. ಇನ್ನೊಂದು ನನ್ನ ತಲೆಯೊಳಗೆ ಬರೋದು, ನಾವು ಕಲ್ತಾಗ ಎಷ್ಟೊಂದು ಜನ ಶಿಕ್ಷಕರು ಕಲಿಸಿರ್ತಾರೆ ನಮ್ಗೆ, ಯಾರ್ಯಾರನ್ನೋ ಯಾವ್ಯಾವ್ದೋ ಕಾರಣಕ್ಕೆ ನೆನಪಿಡ್ತೀವಿ ನಾವು. ಅದನ್ನ ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್ ಅಂತ ಕರಿತೀವಿ. ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್ ಎಡಗಡೆಗೆ ಹೋದ್ರೆ, ಸ್ಪೆಕ್ಟ್ರಮ್ ಆಫ್ ಲೆಫ್ಟ್ ಸೈಡ್ ಹೋದಾಗ ಈ ಪ್ರಯೋಗ ಬಹಳ ಕಡೆ ಮಾಡಿ ನಾನು ಟ್ರೈಡ್ ಇನ್ ಆಲ್ಮೋಸ್ಟ್ ಎವ್ರಿ ಕಾಂಟಿನೆಂಟ್ ಅಂತ ಗ್ಲೋಬ್. ಒಂದೇ ರಿಸಲ್ಟ್ ಬಂದು ಏನಂದ್ರೆ, ನಿಮ್ ಕಲಿಸಿದ ಟೀಚರ್ ಹೆಸರೆಲ್ಲ ಬರೀರಿ ಅಂತ ಹೇಳ್ತೀವಿ. 3 ನಿಮಿಷ ಟೈಮ್ ಕೊಡ್ತೀನಿ, ನಿಮ್ ಕಲಿಸಿದ ಎಲ್ಲಾ ಶಿಕ್ಷಕರ ಹೆಸರು ಬರೀರಿ ಅಂತ. ಮೊದಲು ಮಂದಿ ಅಂತಾರೆ, 3 ನಿಮಿಷ ಹೆಂಗ್ ಬರೀದ್ರಿ ಅಷ್ಟು ಮಂದಿ ಎಲ್ಲ ಹೆಸರು ಬರೀಲಿಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಮೊದಲು ಬಡ ಪೆನ್ ಬರೀತಾವ, 1-8 ಹೆಸರು ಬರ್ತಾವ, ಮುಂದೆ ಹೆಸರು ಸ್ಲೋ ಆಗ್ತದೆ, ತಲೆ ಕೆರ್ಕೋಬೇಕು ಅನಿಸ್ತದೆ. ಮಾಸ್ತರ್ ಮುಖ ನೆನಪದ, ಹೆಸರು ನೆನಪಾಗೋತು. ಇನ್ ಯಾವ್ಯಾವ ಕಾರಣಕ್ಕೆ ನೆನಪಿಟ್ಟಿವಿ.
ಬಹಳಷ್ಟು ಮಂದಿ, ಪ್ಲೀಸ್ ರಿಮೆಂಬರ್, ಮೆಜಾರಿಟಿ ಆಫ್ ದ ನೇಮ್ಸ್ ಆಫ್ ದ ಟೀಚರ್ಸ್ ಹೂ ಟಾಟ್ ಅಸ್ ಹ್ಯಾವ್ ಡಿಸಪಿಯರ್ಡ್ ಇನ್ ದ ಕ್ಲೌಡ್ ಆಫ್ ಮೆಮರಿ. ಇಲ್ಲೇ ಇಲ್ಲ ನಮ್ಮ ಕಡೆಗೆ, ಬಹಳ ಮಂದಿ ಹೆಸರು ನೆನಪಿಲ್ಲ. ಕೆಲವರನ್ನ ಅವ್ರ ಬಟ್ಟೆಯಿಂದ ನೆನಪಿಟ್ಟಿವಿ, ಅವ್ರ ಡ್ರೆಸ್ ಇಂದ, ವಿ ಆರ್ ಇಂಪ್ರೆಸ್ಡ್ ಆರ್ ಅದರ್ವೈಸ್, ಅವ್ರ ಡ್ರೆಸ್ ದಿಂದ ಇಷ್ಟಪಡ್ತಿದ್ವಿ. ಇನ್ನು ಕೆಲವರು ಅವ್ರ ಭಾಷಾ ಪ್ರಭುತ್ವದ ಮೇಲೆ ನೆನಪಿಡ್ತಿದ್ವಿ. ಇನ್ನು ಕೆಲವರು ಕ್ಲಾಸ್ ಕಂಟ್ರೋಲ್ ಮೇಲೆ ನೆನಪಿಡ್ತಿದ್ವಿ, ಕ್ಲಾಸ್ ಹೆಂಗ್ ಕಂಟ್ರೋಲ್ ಮಾಡ್ತಾರೆ ನೆನಪಿಡ್ತಿದ್ವಿ. ಇನ್ನು ಕೆಲವರು ಪ್ರೀತಿಯಿಂದ ನೆನಪಿಡ್ತಿದ್ವಿ. ಇನ್ನು ಕೆಲವರು ನಮಗೆ ತೋರಿಸಿದಂತ ಆ ಸಪೋರ್ಟ್ ಏನಿತ್ತು ಅವಾಗ, ಭಾವನಾತ್ಮಕವಾದಂತಹ ಸಲಹೆ ಕೊಟ್ಟಂತದ್ದು, ಅದು ನೆನಪಿಡ್ತಿದ್ವಿ. ಆದ್ರೆ ಕೆಲವರನ್ನ ಮಾತ್ರ, ಅತ್ಯಂತ ಕೆಲವರನ್ನ ಮಾತ್ರ ನಮ್ಮ ಜೀವನಕ್ಕೆ ದಿಶೆ ಕೊಟ್ಟವರು ಅಂತ ನೆನಪಿಡ್ತೀವಿ. ಈ ಸ್ಪೆಕ್ಟ್ರಮ್ ಆಫ್ ಟೀಚರ್ಸ್ ಎಡಗಡೆಗೆ ಬಹಳಷ್ಟು ಜನರ ಹೆಸರು ನಮಗೆ ನೆನಪಿನ ಮಂಜಿನೊಳಗೆ ಕರೆ ಹೋಗ್ಯಾವ. ಒಂದಿಬ್ಬರ ಹೆಸರು ಮಾತ್ರ ಕಾಯಂ ನೆನಪು ಉಳಿದಾವ. ಇವತ್ತು ಹೇಳ್ತೀವಿ, ಇವತ್ತು ನಾವೇನಾದ್ರೂ ಆಗಿದ್ರೆ ಅದಕ್ಕೆ ಅವ್ರ ಕಾರಣ ಅಂತ ಹೇಳ್ತೀವಲ್ಲ, ಅಂತ ನಂಬರ್ ಯಾವಾಗ್ಲೂ ಕಮ್ಮಿ. ಯಾಕೆ ಕಮ್ಮಿ ಆಗ್ತದೆ? ಎರಡೇ ಮಂದಿ. ನಾಡಿಗೇರ್ ಸರ್ ಅಂತವ್ರು ಯಾಕೆ ಸಂಪೆ ಮಂದಿ ಇರ್ತಾರೆ ಅಂತ ನಾನು ಚಿಂತೆ ಆಗ. ನನಗೆ ಸ್ವಾಮಿ ರಂಗನಾಥಾನಂದರು ಅಂತ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿದ್ದಂಥವ್ರು, ಅವರೇ ನನ್ನ ಶಿಕ್ಷಣ ಕರ್ಕೊಂಡು ಹೋದವರು 43 ವರ್ಷದಿಂದ. ಅವ್ರು ಮಾತು ಹೇಳ್ತಿದ್ರು, ಯಾವ ಶಿಕ್ಷಕ 3 ಮಾತು ನೆನಪಿಡ್ತಾನ ಅವ್ರ ಹುಡುಗರ ಮನಸ್ಸಿನಾಗ ಖಾತ್ರಿ ಇರ್ತಾನೆ. ಯಾರಿಗೆ ತನ್ನ ವಿಷಯದ ಬಗ್ಗೆ ಪ್ರೀತಿ ಅದ, ಯಾರಿಗೆ ತನ್ನ ವೃತ್ತಿ ಬಗ್ಗೆ ಗೌರವ ಅದ, ಯಾರು ತನ್ನ ಕ್ಲಾಸ್ನಾಗಿದ್ದಂತ ಮಕ್ಕಳನ್ನ ತನ್ನ ಮಕ್ಕಳು ಅಂತ ನಡೆಸ್ತಾರೋ ಅವ್ರ ಮಕ್ಕಳು ಎಂದೂ ಮರೆಯಂಗಿಲ್ಲ ಶಿಕ್ಷಕರನ್ನ. ಅಂತ 3 ಮಾಡಿದಂಥವ್ರು ನಾಡಿಗೇರ್ ಸರ್. ಅವರ ಪ್ರೀತಿ, ಅವ್ರು ನಡ್ಕೊಂಡಂತಹ ರೀತಿ ನಮ್ ನೆನಪದ. ಸುಮಾರು ಒಂದು 6-7 ವರ್ಷದ ಹಿಂದೆ ಇರ್ಬೇಕನ್ನಿಸ್ತದೆ. ಬೆಂಗಳೂರಿಗೆ ಬಂದಾರ ಅಂತ ಗೊತ್ತಾಯ್ತು. ಊರ್ ಹೋಗ್ತೀವಿ, ಫೋನ್ ಮಾಡಿದಾಗ ಹೊಂಟಿನಿ ಊರಿಗೆ ಟ್ರೈನ್ಗೆ ಅಂದ್ರು. ಸ್ಟೇಷನ್ಗೆ ಹೋದೆ, ಬೆಟ್ಟ ಹಾಕ್ಬೇಕು ಅಂತ ಹೇಳಿ. ಕಂಪಾರ್ಟ್ಮೆಂಟ್ ನಿಂತಿದ್ರು, ಹೋಗಿ ನಮಸ್ಕಾರ ಮಾಡಿದೆ, ಕಾಲ್ ಮುಟ್ಟಿ. ಗನ್ ಮಾಡೋದು, ಇನ್ನು ಓಲ್ಡ್ ಫ್ಯಾಷನ್ ಇದೆಯಲ್ಲೋ, ಚೇಂಜ್ ಆಗಿಲ್ಲೇನೋ ಅಂದ್ರು. ಆ ಪ್ರೀತಿ ಅದು ಎಷ್ಟು ವರ್ಷದ್ರಿ? ಅದು 50 ವರ್ಷದಿಂದ ಸಾಲಿ ಬಿಟ್ಟಿ ನಾನು. ಆದ್ರೆ ಇವತ್ತಿಗೆ ಕೂಡ ನಾಡಿಗೇರ್ ಸರ್ ಕ್ಲಾಸ್ ನೆನಪಾಗ್ತದೆ, ಅವ್ರು ಹೇಳಿದ ಮಾತು ನೆನಪಾಗ್ತದೆ, ಕಂಡಂತ ರೀತಿ ನೆನಪಾಗ್ತದೆ. ಅಂತ ಟೀಚರ್ ಇದ್ದಾರಲ್ಲ, ಮೇ ದೇರ್ ಟ್ರೈಬ್ ಇನ್ಕ್ರೀಸ್ ಅಂತ ಹೇಳ್ಬೇಕು. ಇವತ್ತಿಗೆ ಅಂತ ಒಬ್ಬರಿದ್ರೆ ಸಾಕು. ಇನ್ನೊಂದು, ಐ ಆಲ್ವೇಸ್ ಬಿಲೀವ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಆರ್ 2 primary functions, most important functions of every educational institution. One is of course dissemination of knowledge. Knowledge ಹಂಚಬೇಕಾದದ್ದು, ಕಲಿಸಬೇಕಾದದ್ದು ಕರ್ತವ್ಯ. The second and most important, which most of the schools and colleges have forgotten, is creation of knowledge. Disseminating knowledge is one part, second is creation of knowledge. ಶಾಲೆಯೊಳಗೆ ಕ್ರಿಯೇಷನ್ ನಾಲೆಜ್ ಹೆಂಗ್ ಮಾಡೋದು ಅಂತ ನಾಡಿಗೇರ್ ಮಾಸ್ಟರ್ ಡೆಮಾನ್ಸ್ಟ್ರೇಟ್ ಮಾಡಿಕೊಟ್ಟಿದ್ರು ನಮಗೆ. ನಮಗೆಲ್ಲ ಹುಡುಗರಾಗಿದ್ದ ನೆನಪದ. ಆಗಸ್ಟ್ 15 ಬಂತು ಅಂದ್ರೆ ಎಲ್ಲ ಕ್ಲಾಸ್ ಖಾಲಿ, ಎಲ್ಲ ಬೆಂಚ್ ಹೊರಗಿಟ್ಟು ರಾತ್ರಿ ಎಲ್ಲ ಕೂತು ಎಕ್ಸಿಬಿಷನ್ ಮಾಡ್ಬೇಕು, ಥೀಮ್ ಕೊಡ್ಬೇಕು, ಅಲ್ಲೇ ಚಹಾ ಕುಡಿದು ಮನೆಗೆ ಊಟ ಮಾಡಿ ರಾತ್ರಿ ಬಂದು ಇಲ್ಲೇ ಮಲ್ಕೋಬೇಕು. ಕಾಂಪಿಟೇಷನ್ ಕಾರ್ಯ. ಇನ್ನೊಂದು ಕ್ಲಾಸ್ ಬಂದು ಕಿತ್ತು ಹಾಕಿದ್ರಂದ್ರೆ ಮಾಡಿದ್ದು ಅದೆಲ್ಲ ಕಾಯ್ಕೊಂಡಿರ್ಬೇಕು. ರಾತ್ರಿ ಸೇರ್ ಬರ್ಬೇಕು 9ವರೆಗೆ, ಏನ್ ನಡೆಸಿರಿ ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ಬೇಕು. ಆ ಎಕ್ಸಿಬಿಷನ್ ನಮ್ಗೆ ಕಲಿಸಿದಂತ ಪಾಠ ನೆನಪದ. ಬರೀ ಸನ್ ಸೂರ್ಯ ಅಂತ ಒಂದು ಟಾಪಿಕ್ ಕೊಟ್ರೆ ಅದ್ರ 10 ಮಕ್ಕಳ ಮುಖಗಳನ್ನು ಎಲ್ಲಾ ಕ್ಲಾಸಿಗೆ ಕೊಟ್ಟು ಯಾರಾದ್ರೂ ನೋಡ್ಲಿಕ್ಕೆ ಬಂದ ಪ್ರದರ್ಶಿನಿ ಇಲ್ಲಿಂದ ಹೊರಗೆ ಬರೋದ್ರಾಗ ಸೂರ್ಯನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕು ಅವ್ರಿಗೆ. ಅಂದ್ರೆ ನಾವು ಕೂಡ ಕ್ಲಾಸ್ನಾಗ ಎಕ್ಸಿಬಿಷನ್ ಮಾಡೋರು ಒಂದೊಂದು ಕ್ಲಾಸ್ಗೆ ಹೋಗಿ ಬಂದ್ರೆ ಯಾವ ಟೆಕ್ಸ್ಟ್ ಬುಕ್ ನಾಗೂ ಸಿಗ್ಲಾರ್ದಂತ ಇನ್ಫಾರ್ಮೇಶನ್ ಅಲ್ಲಿ ಸಿಕ್ಕಿರ್ಬೇಕಂತ. He had a beautiful way of creating knowledge in the school. I think, imagine 50 years ago this man dreamt of creation of knowledge. He is a wonderful teacher, par excellence. I only pray God such people would be more in number. ನಾಡಿಗೇರ್ ಸರ್ ಅಂತ ಅವ್ರು 1000 ಜನ ಬಂದಾಗ ನಮ್ಮ ದೇಶ ಶಿಕ್ಷಣ ಚಲೋ ಆಗ್ತದೆ ಅಂತ ಅನಿಸ್ತದೆ. ನಮಸ್ಕಾರ. ಧನ್ಯವಾದಗಳು ಗುರುರಾಜ್. ನೀವು ಮಾಸ್ತರ್ ಎದುರಿಗೆ ನಾಯಿನಲ್ಲಿ ಹೋಗುದಿಲ್ರಿ ಕಾಂಪಿಟೇಷನ್ಗೆ ಅಂದ್ರಿ, ಬ್ಯಾರೆದವ್ರು ಇದ್ದಾರ್ರಿ ಶಾಣ್ಯಾರ ಅವ್ರನ್ನ ಕಳಿಸ್ರಿ ಅಂದಿದ್ರಿ. ಮಾಸ್ತರ್ ಇಲ್ಲಿ ಒಂದು ಹೊಡೆದ್ರು, ಹಿಂಗ ಮಾಡ್ಕೋತ ಹೊರಗೆ ಬಂದು ಕಾಂಪಿಟೇಷನ್ಗೆ ಹೋಗಿ ಬಂದ್ರಿ, ಫಸ್ಟ್ ಬಂದ್ರಿ. ಪ್ರೇಯರ್ನಾಗ ನಿಮ್ಮನ್ನು ನಿಂದಿರಿಸಿ ಅವತ್ತೆ ಗೌರವ ಮಾಡಿದ್ರು. ಆಮೇಲೆ ಮಾಸ್ತರ್ 2 ಗಲ್ಲ ಹಿಡಿದು ನಿಮ್ಮನ್ನು ಅಪ್ಪಿಕೊಂಡಿದ್ರು. ಆ ಮಾಸ್ತರ್ ಒಂದು 10 ನಿಮಿಷದಲ್ಲಿ ಒಳಗೆ ಹೊರಟರು ಅನ್ನುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಇಲ್ಲಿ ಬಂದು ತಮ್ಮ ಅನುಭವಗಳನ್ನು ಎಷ್ಟು ಸ್ವಾರಸ್ಯಕರವಾಗಿ ನಮ್ಮ ಗುರುಗಳಾದಂತಹ ಶ್ರೀ ಹೊರಗಿರವರ ಬಗ್ಗೆ ಹೇಳಿದ್ದು ಕೇಳಿ ಇವತ್ತಿನ ಒಂದು ಸಾಯಂಕಾಲದಂತಹ ಪುಣ್ಯದಿನ ಯಾರಿಗೂ ಸಿಗೋದಿಲ್ಲ ಅಂತ. ಸಾಮಾನ್ಯವಾಗಿ ಸಂಜೆ ಮುಂದೆ ಟಿವಿಯಲ್ಲಿ ಬಂದು ಕೂತ್ರೆ ನಾವು ನೋಡೋದಾಗಲಿ ಕೇಳೋದಾಗಲಿ ಯಾವಾಗ ಎಷ್ಟು ಮಿಸ್ ಆಗ್ತಿರೋಪ್ಪ ಅಂತ ಅನಿಸುವಂತಹ ಒಂದು ವಾತಾವರಣ ಇರ್ತದೆ. ಇವತ್ತಿನ ದಿವಸ ಬಹುಶಃ ನಮ್ಮ ಜೀವನದಲ್ಲಿಯೇ ಬಹಳ ಪುಣ್ಯ ದಿನ ಅಂತ ಅನ್ಕೋಬಹುದು. ಯಾಕಂದ್ರೆ ಮುಖ್ಯವಾಗಿ ಒಬ್ಬ ಶಿಕ್ಷಕ ತಮ್ಮ
ಮಕ್ಕಳಿಗೆ ಯಾವ ರೀತಿಯಿಂದ ಶಿಕ್ಷಣ ಬೋಧಿಸಿದ್ರು, ಯಾವ ಆದರ್ಶ ಹಾಕಿಕೊಟ್ರು ಅನ್ನೋದು ಬಹಳ ಮುಖ್ಯವಾದಂಥ ವಿಷಯದನ್ನ ನಾವು ಟೀಚರ್ಸ್ ಆದವರು ಎಲ್ಲರೂ, ನಾನು ಒಬ್ಬ ಟೀಚರ್ ಆಗಿದ್ದೆ. ಆದರೆ ನಾವು ಸಣ್ಣ ಮಕ್ಕಳ ಹತ್ರ ವ್ಯವಹಾರ ಇರಲಿಲ್ಲ, ದೊಡ್ಡವರ ಹತ್ರ ಇರ್ತಿತ್ತು. ಹಾಗಾಗಿ ಅವರಿಗೆ ನಾವು ಹೇಳಿಕೊಳ್ಳೋ ವಿಷಯಗಳು ಅಷ್ಟೊಂದು ಪರಿಣಾಮಕಾರಿ ಆಗಿದ್ದೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ. ಕೆಲವರಿಂದ ಪ್ರತಿಕ್ರಿಯೆ, ಒಳ್ಳೆಯ ಪ್ರತಿಕ್ರಿಯೆ ಬಂದೇ ಇದೆ. ಶಿಕ್ಷಕರಿಗೆ ಇರೋ ಒಂದು ಸುದೈವ ಅಂದ್ರೆ ಅದು. ಈಗ ಮನುಷ್ಯನ ಜೀವನ ನೀವು ನೋಡಿದ್ರೆ ಶುಕ್ರಾಚಾರ್ಯ ಹೇಳಿದಂಗೆ ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ. ಇದು ಮನುಷ್ಯ ಜೀವನದ ಒಂದು ಚಿತ್ರ. ಇದರಲ್ಲಿ ನಾವೇನಾದರೂ ಒಂದು ಸಮಾಜಕ್ಕೆ ಕೆಲಸ ಮಾಡಬೇಕಪ್ಪ, ಏನಾದ್ರು ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇದ್ರೆ ನಮಗೆ ಸಿಗುವಂಥ ಟೈಮ್ ಎಷ್ಟು, ಸಮಯ ಎಷ್ಟು, ನಮ್ಮ ಜೀವನದ ಅರ್ಧ ಟೈಮ್ ನಿಜವಾಗ್ತಾ ಇದ್ದೇವೆ. ನಮಗೆ ಸಿಕ್ಕಂಥ ಸ್ವಲ್ಪ ಟೈಮ್ನಲ್ಲಿ ನಮ್ಮ ವ್ಯಕ್ತಿ ಜೀವನ, ನಮ್ಮ ಕುಟುಂಬ ಸಾಕೋದು, ಇದೆಲ್ಲನೂ ನಮ್ಮ ತಲೆ ಮೇಲೆ ಇರ್ತದೆ. ಇಷ್ಟರೊಳಗ ನಮ್ಮ ನಾರ್ವೇನ್ ಮಾಸ್ತರ್ ಅಂತವ್ರು ಏನು ಮಾಡಿ ತೋರಿಸಿದ್ರು ಅನ್ನೋದನ್ನು ನೀವೆಲ್ಲ ನೋಡಿರಿ. ಅವರಲ್ಲಿ ಇರ್ತಕ್ಕಂಥ ಏನು ಸದ್ಗುಣಗಳಿದ್ರು ಅದನ್ನೆಲ್ಲ ಬಹಳ ಚೆನ್ನಾಗಿ ನಮ್ಮ ಎಲ್ಲ ನಡೆದವರೆಲ್ಲ ಬಿಂಬಿಸಿ ತೋರಿಸಿದ್ದಾರೆ. ಆ ಒಂದು ಮಾತು ನಾನು ಹೇಳಬೇಕು, ನಾವು ಒಳ್ಳೆಯ ಸಂಕಲ್ಪ ಇಟ್ಟುಕೊಂಡಿದ್ರೆ, ನಮ್ಮ ನಡೆ ನುಡಿ ಚೆನ್ನಾಗಿದ್ರೆ ದೈವಿ ಸಂಕಲ್ಪ ನಮ್ಮ ಜೊತೆಗಿರ್ತದೆ. ದೈವಿ ಸಂಕಲ್ಪ ನಮ್ಮ ಪರಿಸ್ಥಿತಿಗಳನ್ನು ಕೂಡ ಬದಲು ಮಾಡಬಹುದು ಅಂತ ಹೇಳ್ತಾರೆ, ನೀವು ಹೊರಸ್ಕೋತ ಬದಲು ಮಾಡಬಹುದು ಅಂತ ಹೇಳ್ತಾರೆ. ಆ ರೀತಿ ಮನುಷ್ಯ ಜೀವನಕ್ಕೆ ಸಾಧ್ಯ ಇದೆ, ಇಲ್ಲ ಅಂತಿಲ್ಲ. ಅಂತ ಒಂದು ಆದರ್ಶ ವ್ಯಕ್ತಿನ ನೀವು ನೋಡಿ, ಎಷ್ಟೋ ಜನರು ನೋಡಿ, ನನಗೂ ಆ ಸೌಭಾಗ್ಯ ಇತ್ತು. ಆ ಆದರ್ಶಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ